ನಮ್ಮ ದೇಹದಲ್ಲಿ ಮುಖ್ಯವಾದ ಭಾಗ ಮೆದುಳು. ನಾವು ದಿನ ಮಾಡಿದ, ನೋಡಿದ, ತಿಳಿದುಕೊಂಡ ಎಲ್ಲ ವಿಷಯಗಳನ್ನು ನಮ್ಮ ಬ್ರೈನ್ ನೆನಪಲ್ಲಿಟ್ಕೊಳ್ಳುತ್ತೆ. ಈ ರೀತಿ ಎಲ್ಲ ವಿಷಯಗಳನ್ನು ಸ್ಟೋರ್ ಮಾಡ್ಕೊಳ್ಳೋ ನಮ್ಮ ಬ್ರೈನ್ನ ಕೆಪಾಸಿಟಿ ಎಷ್ಟು? 1 GB, 1 TB ಅಥವಾ 1 PB ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮಾನವ ಮೆದುಳು ಸುಮಾರು 1.5 ಕಿಲೋ ತೂಕ ಇರುತ್ತೆ. ನಾವು ಎಚ್ಚರದಲ್ಲಿದ್ದಾಗ ಸುಮಾರು 23 ವೋಲ್ಟ್ ವಿದ್ಯುತ್ ಶಕ್ತಿ ಉತ್ಪತ್ತಿ ಮಾಡೋ ಸಾಮರ್ಥ್ಯ ನಮ್ಮ ಬ್ರೈನ್ ಹೊಂದಿದೆ. ನಮ್ಮ ಮೆದುಳಿನಂಥ ಕಂಪ್ಯೂಟರ್ ತಯಾರಿಸಿದ್ರೆ ಆ ಕಂಪ್ಯೂಟರ್ ಬಳಸೋಕೆ ವಾಷಿಂಗ್ಟನ್ DC ಸಿಟಿಗೆ ಎಷ್ಟು ಪವರ್ ಬೇಕೋ ಅಷ್ಟು ಪವರ್ ಆ ಕಂಪ್ಯೂಟರ್ನ ಆನ್ ಮಾಡೋಕೆ ಬೇಕಾಗುತ್ತೆ. ಮಾನವ ಮೆದುಳು ಸುಮಾರು 8600 ನ್ಯೂರಾನ್ಗಳನ್ನು ಹೊಂದಿದೆ. ಈ ನ್ಯೂರಾನ್ಗಳೇ ನಮ್ಮ ನೆನಪುಗಳನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳೋದು. ಈ ನ್ಯೂರಾನ್ಗಳು ಮೆದುಳಿನ ಸಮಾಚಾರಗಳನ್ನು ರಾಸಾಯನಿಕ ಮತ್ತು ವಿದ್ಯುತ್ ಸಂಕೇತಗಳ ಮೂಲಕ ಕಳಿಸೋದಕ್ಕೆ ಮತ್ತು ತಗೊಳ್ಳೋಕ್ಕೆ ಯೂಸ್ ಆಗ್ತವೆ. ನಮ್ಮ ಮೆದುಳಿನಲ್ಲಿ ನ್ಯೂರಾನ್ಗಳು ಕಂಪ್ಯೂಟರ್ನಲ್ಲಿನ ವೈರ್ಗಳಿದ್ದಂತೆ. ನಾವು ಕಲಿತುಕೊಂಡ ಅಥವಾ ತಿಳಿದುಕೊಂಡ ಸಮಾಚಾರ ಈ ನ್ಯೂರಾನ್ಗಳಲ್ಲಿ ಒಂದಕ್ಕೊಂದು ನ್ಯೂರಾನ್ಗಳ ಜೊತೆ ಬದಲಿಯಾಗ್ತಾ ಇರ್ತವೆ. ಆ ಬದಲಿಯಾಗುವ ಪ್ರದೇಶನ ಸಿನಾಪ್ಸ್ ಅಂತ ಕರೀತಾರೆ. ಒಂದು ನ್ಯೂರಾನ್ನಿಂದ ಇನ್ನೊಂದು ನ್ಯೂರಾನ್ಗೆ ಕನಿಷ್ಠ 1 ಅಥವಾ 1ಕ್ಕಿಂತ ಜಾಸ್ತಿ ನ್ಯೂರಾನ್ಗಳು ಕನೆಕ್ಟ್ ಆಗಿರ್ತವೆ. ಸಮಾಚಾರನ ಒಂದು ನ್ಯೂರಾನ್ನಿಂದ ಇನ್ನೊಂದು ನ್ಯೂರಾನ್ಗೆ ಬದಲಿಸುವ ಸಂದರ್ಭದಲ್ಲಿ ಆ ನ್ಯೂರಾನ್ಗಳ ಮಧ್ಯದಲ್ಲಿ ಒಂದು ಚಿಕ್ಕ ಗ್ಯಾಪ್ ಇರುತ್ತೆ. ಈ ನ್ಯೂರಾನ್ನಿಂದ ಈ ನ್ಯೂರಾನ್ಗೆ ಸಮಾಚಾರ ಬದಲಿಯಾಗುವಾಗ ಈ ಗ್ಯಾಪ್ನ ದಾಟಿ ಸಮಾಚಾರ ಈ ನ್ಯೂರಾನ್ಗೆ ಹೋಗೋದಕ್ಕೆ ಈ ನ್ಯೂರಾನ್ನಲ್ಲಿರೋ ಎಲೆಕ್ಟ್ರಿಕಲ್ ಸಿಗ್ನಲ್ ಕೆಮಿಕಲ್ ಸಿಗ್ನಲ್ ಆಗಿ ಆ ಗ್ಯಾಪ್ನ ದಾಟಿ ನ್ಯೂರಾನ್ಗೆ ಸೇರಿ ಮತ್ತೆ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಬದಲಾಗುತ್ತೆ. ಅಂದರೆ ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಕೆಮಿಕಲ್ ಎನರ್ಜಿಯಾಗಿ, ಕೆಮಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಸಮಾಚಾರವನ್ನು ಒಂದಕ್ಕೊಂದು ಬದಲಿಸಿಕೊಳ್ತಿವೆ. ಈ ರೀತಿ ನ್ಯೂರಾನ್ಗಳು ಮತ್ತು ಸಿನಾಪ್ಸ್ ಒಂದಕ್ಕೊಂದು ಬದಲಿಸಿಕೊಂಡ ನಂತರ ಆ ಸಮಾಚಾರವನ್ನು ಸ್ಟೋರ್ ಮಾಡ್ಕೊಳ್ತವೆ. ಹಾಗಾದರೆ ನಮ್ಮ ಮೆದುಳಿಗೆ ಎಷ್ಟು ಸಮಾಚಾರವನ್ನು ಸ್ಟೋರ್ ಮಾಡ್ಕೊಳ್ಳೋ ಶಕ್ತಿ ಇದೆ? ಕೆಲವರು ನ್ಯೂರೋ ಸೈಂಟಿಸ್ಟ್ಗಳು ಮಾನವ ಮೆದುಳಿನ ಸಾಮರ್ಥ್ಯವನ್ನು ಅಂದರೆ ಹ್ಯೂಮನ್ ಬ್ರೈನ್ ಸ್ಟೋರೇಜ್ ಕೆಪಾಸಿಟಿನ 2 ರಿಂದ 3 ಪೆಟಾಬೈಟ್ಸ್ಗೆ ಅಂದಾಜಿಸಿದ್ದಾರೆ. 1000 MB ಆದರೆ 1 GB ಆಗುತ್ತೆ. 1000 GB ಆದರೆ 1 TB ಆಗುತ್ತೆ. ಅದೇ ರೀತಿ 1000 TB ಆದರೆ 1 PB ಆಗುತ್ತೆ. ಅಂದರೆ PB ಅಂದರೆ ಪೆಟಾಬೈಟ್ ಅಂತ ಅರ್ಥ. 1 ಪೆಟಾಬೈಟ್ನಲ್ಲಿ 2,23,000 ಹೈ ಕ್ವಾಲಿಟಿ ಮೂವೀಸ್ನ ಸ್ಟೋರ್ ಮಾಡ್ಬೋದು. ಸೊ ನಮ್ಮ ಮೆದುಳಿನ ಸ್ಟೋರೇಜ್ ಮೆಮರಿ ಕಾರ್ಡ್ನ ಜೊತೆಗೆ ಹೋಲಿಸಿದರೆ 2 ರಿಂದ 3 ಪೆಟಾಬೈಟ್ಸ್ ಕೆಪಾಸಿಟಿನ ಹೊಂದಿರುತ್ತೆ. ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.